ಫ್ರೆಂಡ್ಸ್, ವೆಲ್ಕಮ್ ಟು ಆರು ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚೂಡಿದಾರ್ ಪ್ಯಾಂಟ್ ಕಟಿಂಗ್ ಅನ್ನು ತೋರಿಸ್ಕೊಡ್ತಿದ್ದೀನಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಈ ರೀತಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ಬೇಗನೆ ಒಂದು 5 ನಿಮಿಷದಲ್ಲಿ ಕಟಿಂಗ್ ಮುಗಿಸಿ ಒಂದು ಅರ್ಧ ಗಂಟೆಯಲ್ಲಿ ಕಟಿಂಗ್ ವಿತ್ ಸ್ಟಿಚಿಂಗ್ ಎಲ್ಲಾನು ಮುಗಿಸ್ಕೋಬಹುದು. ನಾನೀಗ ಕಟಿಂಗ್ ವಿಡಿಯೋನ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ನೋಡಿ, 2 ಮೀಟರ್ ನನಗೆ ಕ್ಲಾತ್ ಇದೆ. ಈಗ ನಾವು ಅಳತೆನಾದ್ರೂ ತೆಗಿಬೋದು ಅಥವಾ ನಿಮಗೆ ಈಸಿ ಆಗಲಿ ಅಂತ ಹೇಳಿ ನೋಡಿ ಈ ರೀತಿ ನಾವು ಪ್ಯಾಂಟ್ ಏನಿದೆ ಅಳತೆ ಪ್ಯಾಂಟು, ಆ ಅಳತೆ ಪ್ಯಾಂಟನ್ನು ಇಟ್ಟು ಕೂಡ ಕಟಿಂಗನ್ನು ಮಾಡ್ಕೋಬೋದು. ಈಗ ಅಳತೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಈಗ ಇಲ್ಲಿ ಬಂದು ಎಷ್ಟಿದೆ, 9.5 10 ಇಂಚು ಅನ್ನಿ ವಿತ್ ಮಾರ್ಜಿನ್ನು 10 ಇಂಚು, ಜೊತೆಗೆ 1.5 ಇಂಚು ಮೇಲ್ಗಡೆ ನಮಗೆ 11.5 ಇಂಚು. ಇಲ್ಲಿ ನಮಗೆ 2 ಫೋಲ್ಡಿಂಗ್ ಇರೋದ್ರಿಂದ 11.5 ಅರ್ಧ ನಮಗೆ ಎಷ್ಟು ಬೇಕಾಗುತ್ತೆ, 5.5 ಇಂಚು, 6 ಇಂಚನ್ನೇ ಇಟ್ಕೊಳ್ಳೋಣ. 6 ಇಂಚನ್ನು ನೋಡಿ, ಫಸ್ಟು 6 ಇಂಚನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ 6 ಇಂಚನ್ನು ಇಟ್ಕೊಂಡು ನೋಡಿ, ಇಲ್ಲಿನೂ 6, ಇಲ್ಲೂ 6 ಇಂಚು ಇಟ್ಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ನಮಗೆ ಇಲ್ಲಿ 12 ಇಂಚ್ ಬರುತ್ತೆ, ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಇರಲಿ, ನಮ್ಮ ಫೋಲ್ಡಿಂಗ್ ಎಲ್ಲ ಬೇಕಾಗತ್ತೆ ಅಂತೇಳಿ ಬಿಟ್ಕೊಂಡಿದ್ದೀನಿ. ನಮ್ಗೆ 11.5 ಆದ್ರೂ ಸಾಕಾಗತ್ತೆ. ಈಗ ನೋಡಿ ಈ ರೀತಿ 2 ಫೋಲ್ಡ್ ಇರೋದ್ರಿಂದ ನಮ್ಗೆ 12 ಇಂಚು ಬರುತ್ತೆ. ಈಗ ಇದಾಯಿತು, ಮೇಲು ಪಟ್ಟಿ ಆಯಿತು. ಈಗ ನಾವು ಕೆಳಗಡೆ ನೋಡಿ, ಈಗ ಇದು ಒಂದು ಸಮವಾಗಿದೆ ಅಲ್ವಾ. ಈಗ ಒಂದು ಸಮವಾಗಿರುವಂಥದ್ದನ್ನು ನಾವು ಮಾರ್ಜಿನ್ ಬಿಟ್ಕೋಬೇಕಾಗತ್ತೆ. ಇಲ್ಲೂ ಮಾರ್ಜಿನ್ಗೆ ಹೋಗುತ್ತೆ ನೋಡಿ, ಕಾಣಿಸ್ತಿದೆಯಾ? ವೈಟೇ ಆಗ್ಬಿಟ್ಟಿದೆ ನೋಡಿ, ವೈಟೇ ಆಗ್ಬಿಟ್ಟೈತೆ. ಈಗ ಇಲ್ಲಿ 2 ಇಂಚು ಆದ ನಂತರ ಫಸ್ಟು ಇಲ್ಲಿ ನಮಗೆ ಲೆಂತ್ ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಳ್ಳೋಣ. ಈಗೆಲ್ಲ ಫೋಲ್ಡಿಂಗ್ ಎಕ್ಸ್ಟ್ರಾನಾಗಿ ಬಿಟ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ 31 ಇಂಚಿದೆ. ನಾವು 2 ಇಂಚು ಮಾರ್ಜಿನ್ನ ಬಿಟ್ಟಿರೋದ್ರಿಂದ ನೋಡಿ, ನಾನು 1 ಇಂಚ್ ಎಕ್ಸ್ಟ್ರಾನೇ ಇಟ್ಕೊತಿದ್ದೀನಿ. ನಾನು ಮೇಲ್ಗಡೆ ಒಂದು ಅರ್ಧ ಇಂಚು 3/4 ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಅದರಿಂದ ನಾನಿಲ್ಲಿ 31.5ಗೆ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಕಟಿಂಗ್ ಮಾಡ್ಕೊಂಡ್ಬಿಡೋಣ. ಎಕ್ಸ್ಟ್ರಾ ಒಂದು ಪೀಸನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದು ನಮಗೆ ನಾಡ ಹೊಲಿಯೋದಕ್ಕೆ ಬೇಕಾಗುತ್ತೆ. ಇದನ್ನು ಇದೇ ರೀತಿ ಇಟ್ಕೊಂಡ್ರೆ ಆಯಿತು ನೋಡಿ. ಈಗ ಇಷ್ಟು ನಮಗೆ ರೆಡಿ ಆಯ್ತಲ್ವಾ. ಈಗ ಇದನ್ನು ನೋಡಿ, ಇದನ್ನು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ 2 ಇಂಚನ್ನು ನಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಏನಂದರೆ ಕಾಟನ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾನೇ ಇಟ್ಕೋಬೇಕು. ನಾವು ನೀರಿಗೆ ಹಾಕಿದಾಗ ಏನಾಗುತ್ತೆ, ಅದು ಸ್ವಲ್ಪ ಸಿಂಕ್ ಆಗೋ ರೀತಿ ಮೇಲ್ಗಡೆ ಎಳ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ನಾನು 32 ಇಂಚನ್ನು ಇಟ್ಕೊಂಡಿದ್ದೀನಿ. 32.5 ಇದೆ ಲೆಂತು, ಮಾರ್ಜಿನ್ ಅಲ್ಲದೆ 32.5. ಯಾಕೆ ಅಂತಂದರೆ ಇಲ್ಲಿ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಜೊತೆಗೆ ನಾನು ಹೇಳಿದ್ರಿಂದ ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ವಲ್ಪ ನೀರಿಗೆ ಹಾಕಿದಾಗ ಸ್ವಲ್ಪ ಮೇಲಾಗುತ್ತೆ ನಮಗೆ. ಅದಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಅಗಲನ ಬಂದು ಎಷ್ಟಿದೆ ನೋಡಿಕೊಂಡು 21 ಇಂಚಿದೆ, ಅಷ್ಟೂ ಇಟ್ಕೊತೀನಿ. ನಮಗೆ ಫ್ರೀಯಾಗಿ ಚೆನ್ನಾಗಿರುತ್ತೆ. ನಮಗೆ ಬಿಡ್ತು ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿ ಆಗತ್ತೆ. ಈಗ ಇಲ್ಲಿ ನೋಡ್ಬೋದು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಓಪನ್ ಕೆಳಗಡೆ ಪಟ್ಟಿಯಿಂದ ಕೆಳಗಡೆ ನಾನು 7.5 ಇಂಚು, ಅಂದರೆ ನಾನು 8 ಇಂಚು ಮಾರ್ಜಿನ್ನು ನೋಡಿ. ಇಲ್ಲಿ ಒಂದು 1/2 ಇಂಚು ಮಾರ್ಜಿನ್ ಬಿಟ್ಟು ನಾನಿಲ್ಲಿ 8 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಇಲ್ಲಿ ನಮಗೆ 2 ಇಂಚು ಮಾರ್ಜಿನ್ ಬೇಕಂದ್ರೆ ನಾವು 1 ಇಂಚನ್ನು ಬಿಟ್ಕೋಬೋದು, 2 ಇಂಚನ್ನು ಬಿಟ್ಕೋಬೋದು. ಈಗ ಇಲ್ಲಿ ನೋಡಿ, ಇದು ಲೆಗ್ಗಿನ ನಮ್ಮ ಕಾಲು ಸುತ್ತಳತೆ ಏನು ಬರುತ್ತಲ್ಲ ಕೆಳಗಡೆ, ನಾನು ಸ್ವಲ್ಪ ಲೂಸಾಗಿ ಬಿಟ್ಟಿದ್ದೀನಿ. 8 ಇಂಚಿದೆ ನೋಡಿ. 8 ಇಂಚು ಪ್ಲಸ್ 2 ಇಂಚು, ನಾವು 1.5 ಇಂಚ್ ಆದರೂ ಬಿಟ್ಕೋಬೋದು. ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಬಿಟ್ಕೊಂಡ್ರೆ ಆಗುತ್ತೆ. ಈಗ ನೋಡಿ, ಇಲ್ಲಿಂದ ಈ ರೀತಿ ಬಂದು ಈ ರೀತಿ ಬರಬೇಕು ಕ್ರಾಸಾಗಿ. ಈಗ ಕಟಿಂಗ್ ಮಾಡೋಣ. ಈಗ ಗೊತ್ತಾಯ್ತಲ್ವ ನಿಮಗೆ. ಈಗ ನೋಡಿ, ಇಲ್ಲಿಂದ ಬಂದು ಈ ರೀತಿ ಕಟಿಂಗನ್ನು ಮಾಡ್ಕೊಳ್ಳೋದು.
ಇದು 2 ಇಂಚು ನಾವು ಮಾರ್ಜಿನ್ ಬಿಟ್ಕೊಂಡಿರೋದು ನೋಡಿ. ಈಗ ನಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಪ್ಯಾಂಟ್ ಶೇಪ್ ಬರುತ್ತೆ ಅಂತೇಳಿ. ನೋಡಿ ಇದು ನಮಗೆ ಮಾರ್ಜಿನ್ಗೆ ಹೋಗುತ್ತೆ, ಇಷ್ಟು ನಮಗೆ ಮಾರ್ಜಿನ್ಗೆ ಹೋಗುತ್ತೆ. ಇದಿಷ್ಟು ಇದು ನಮಗೆ ಸೊಂಟದ ಪಟ್ಟಿ, ಇದು ನಾವು ನಾಡೆ ಹೊಲಿಬೇಕಲ್ಲ ಅದಕ್ಕೋಸ್ಕರ ಇದು ನೋಡಿ ಇದಿಷ್ಟು ಬೇಕಾಗುತ್ತೆ. ನಮಗೆ ಸೊಂಟದ ಸುತ್ತಳತೆ ಎಷ್ಟು ಬೇಕು ಅಂತ ನೋಡ್ಕೊಂಡು, ಸಾಕಾಗಿಲ್ಲ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಬಂದಿದೆ ನೋಡಿ, ಈ ಪೀಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಬಂತು, ಯಾವ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು, ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅಂತ. ಈಗ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನೆಕ್ಸ್ಟ್ ವಿಡಿಯೋ ಚೂಡಿದಾರ್ ಟಾಪ್ ಕಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಮುಂದಿನ ಎಲ್ಲ ವಿಡಿಯೋಸನ್ನು ಫಾಲೋ ಮಾಡಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ